ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 62ನೇ ವಾಕ್ಯ. ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂದು ಹೇಳಿದನು. ಯೇಸುಸ್ವಾಮಿ ದಾರಿಯಲ್ಲಿ ಹೋಗ್ತಾ ಇರುವಾಗ ಅನೇಕರು ಬಂದು ಒಬ್ಬೊಬ್ಬರು ಒಂದೊಂದು ರೀತಿಯ ಕಾರ್ಯಗಳು ಮಾತಾಡ್ತಾ ಇದ್ದಾರೆ. ಒಬ್ಬನು ಯೇಸು ಹತ್ರ ಬಂದು ಹೇಳ್ತಾನೆ 57ನೇ ವಾಕ್ಯದಿಂದ, ನೀನೆಲ್ಲಿ ಹೋದರೂ ನಾನು ನಿನ್ನ ಹಿಂದೆ ಬರ್ತೇನೆ ಅಂತ ಹೇಳ್ತಾರೆ. ಆಗ ಯೇಸು ಹೇಳ್ತಾರೆ, ನದಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ. ಆದರೆ ಇನ್ನೊಬ್ಬನಿಗೆ ಯೇಸುಸ್ವಾಮಿ ಹೇಳ್ತಾರೆ, ಒಬ್ಬ ನಾನೇ ಬರ್ತೀನಿ ಅಂತಾನೆ. ಯೇಸುಸ್ವಾಮಿ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಇನ್ನೊಬ್ಬನಿಗೆ ಯೇಸುಸ್ವಾಮಿ ಹೇಳ್ತಾರೆ, ನನ್ನನ್ನು ಹಿಂಬಾಲಿಸು ಅಂತ. ಅವನು ಹೇಳ್ತಾನೆ, ಸ್ವಾಮಿ ಬರೋಕ್ಕೇನೋ ಇಷ್ಟ ಇದೆ, ಆದರೆ ಮೊದಲು ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ಅಪ್ಪಣೆ ಆಗಬೇಕು. ಅದರ ಅರ್ಥ ಅವ್ರ ತಂದೆ ತೀರೋಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ತೀರೋಗಿದ್ದವನು ಇಲ್ಲಿ ಬಂದಿರಲ್ಲ. ಅಕಸ್ಮಾತ್ ಅವನು ಹೇಳ್ತಾ ಇರೋದೇನು ಅಂದರೆ, ನಾನು ಅಕಸ್ಮಾತ್ ನಿನ್ನಿಂದ ಬಂದು ನೀನೆಲ್ಲೋ ಸೇವೆಗೆ ಕರ್ಕೊಂಡೋಗಿ ಎಲ್ಲೋ ಇರಬೇಕಾದ್ರೆ ನಮ್ಮ ಅಪ್ಪ ಸತ್ತೋದ್ರೆ ಅದರ ತಿಥಿ ಮಾಡೋರು ಯಾರು, ಉತ್ತರ ಕ್ರಿಯೆಗಳನ್ನ ಮಾಡೋರು ಯಾರು? ಆದ್ದರಿಂದ ಅದೆಲ್ಲ ಮುಗಿಸಿ ಎಲ್ಲ ಕ್ಲಿಯರ್ ಮಾಡಿ ನನ್ನ ಜವಾಬ್ದಾರಿಗಳನ್ನ ಪೂರೈಸಿ ನಾನು ಆಮೇಲೆ ನಿನ್ನ ಹಿಂದೆ ಬರ್ತೀನಿ. ಸ್ವಾಮಿ ಹೇಳ್ತಾರೆ, ಸತ್ತವರೇ ತಮ್ಮಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ, ನೀನಂತೂ ಹೋಗಿ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸು. ಆಗ ಇನ್ನೊಬ್ಬ ಹೇಳ್ತಾನೆ, ಸ್ವಾಮಿ ಅವನು ಬರಲಿಲ್ಲ ಅಂದರೆ ಪರವಾಗಿಲ್ಲ, ನಾನು ಬರ್ತೀನಿ, ಆದರೆ ನಮ್ಮಪ್ಪನ ತಿಥಿ ಮಾಡಿಬಿಟ್ಟು ಅಲ್ಲ ಬರೋದು. ನಾನು ಮನೇಲಿ ಹೋಗಿ ಒಂದು ಪರ್ಮಿಷನ್ ಕೇಳ್ಬಿಟ್ಟು ಬಂದುಬಿಡ್ತೀನಿ. ಯಾಕೆಂದರೆ ನಾನು ಮನೆಯಿಂದ ಯೇಸುಸ್ವಾಮಿ ಮೀಟಿಂಗಿಗೆ ಹೋಗ್ತೀನಿ ಅಂತ ಬಂದಿದ್ದೀನಿ. ಯೇಸುಸ್ವಾಮಿಯ ಮೀಟಿಂಗಿಗೆ ಹೋಗ್ತೀನಿ ಅಂತ ಬಂದ್ಬಿಟ್ಟು ನಾನು ಹೀಗೆ ನಿನ್ನಿಂದನೇ ಬಂದುಬಿಟ್ರೆ ನಮ್ಮ ಮನೆಯವ್ರು ಏನು ತಿಳ್ಕೊತಾರೆ, ಎಲ್ಲೋ ಮಿಸ್ ಆಗಿಬಿಟ್ಟಿದ್ದಾನೆ ಅಂತೇಳಿ. ಆಮೇಲೆ ನಮ್ಮ ಇವತ್ತಿನ ಒಂದು ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಮಿಸ್ಸಿಂಗ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ರೋಡ್ಗೆ ಈ ಫೋಟೋ ಎಲ್ಲ ಅಂಟಿಸಿ ಕಾಣೆಯಾಗಿದ್ದಾರೆ ಅಂತ ಅಂಟಿಸ್ಬಿಟ್ಟು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು ಇಷ್ಟೆಲ್ಲ ರಾದ್ದಾಂತ ಮಾಡೋದು ಬೇಡ, ಒಂದು ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಬರ್ತೀನಿ. ಒಂದು ರೀತಿಯಲ್ಲಿ ಅವನು ಹೇಳಿದ್ದು ಒಳ್ಳೆಯ ಅಭಿಪ್ರಾಯನೇ ಅಲ್ವಾ. ನಾವು ಮಾನಸಿಕವಾಗಿ ನೋಡಿದ್ರೆ ಮನೆಗೆ ಹೋಗ್ಬಿಟ್ಟು ನಾನು ಸೇವೆಗೆ ಹೋಗ್ತಾ ಇದ್ದೀನಿ ಅಂತ ಒಂದು ಮೀಟಿಂಗಿಗೆ ಹೋಗ್ಬಿಟ್ಟು ಅದೇ ರೀತಿಯಲ್ಲಿ ಸ್ವಾಮಿ ಹಿಂದೆ ಹೋಗೋದಕ್ಕಿಂತ ಹೋಗ್ಬಿಟ್ಟು ನಾನು ನಿನ್ನ ಮೇಲೆ ಬರಲ್ಲ ಮನೆಗೆ, ನಾನು ಯಾವತ್ತಾದರೂ ಟೈಮ್ ಸಿಕ್ಕರೆ ಈ ರೂಟಲ್ಲಿ ನಮ್ಮದು ಮಿನಿಸ್ಟ್ರಿ ಇದ್ದರೆ ನಾವು ಬರ್ತೀವಿ, ಇಲ್ಲಾಂದರೆ ನಾನು ಸ್ವಾಮಿ ಜೊತೆ ಇರ್ತೀನಿ, ಟೆನ್ಷನ್ ಮಾಡ್ಕೋಬೇಡಿ, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಬೇಡಿ, ಅಲ್ಲಿ ಇಲ್ಲಿ ಫೋಟೋ ಅಂಟಿಸ್ಬೇಡಿ, ಕಾಣೆಯಾಗಿದ್ದಾರೆ ಹುಡುಕಿ ಕೊಟ್ಟವರಿಗೆ ಬಹುಮಾನ ಅಂತ ಏನು ಹಾಕಬೇಡಿ ಅಂತ ಹೇಳಿ ಬರ್ತೀನಿ ಅಂತ ಅವನು ಹೇಳಿದಾಗ ಒಂದು ರೀತಿಯಲ್ಲಿ ಮಾನಸಿಕವಾಗಿ ನೋಡಿದ್ರೆ ಅದು ಕರೆಕ್ಟ್ ಅಂತ ಅನಿಸುತ್ತೆ. ಆದರೆ ಯೇಸು ಹೇಳ್ತಾರೆ, ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ ಕೈ ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ. ಯಾಕೆ ಇವನು ಮನೆಗೆ ಹೋಗಿ ನಾನು ಹೋಗ್ಬಿಡ್ತೀನಿ, ಯೇಸುಸ್ವಾಮಿ ಜೊತೆನೇ ಹೋಗ್ಬಿಡ್ತೀನಿ ಅಂದರೆ ಆಯಿತು ಹೋಗ್ಬಾರಪ್ಪ ಅಂತ ಒಂದು ವೇಳೆ ಅವ್ರ ಮನೇಲಿ ಹೇಳಲ್ಲ. ಒಂದು ವೇಳೆ ನೀನು ಹೋಗ್ಬಿಡ್ತೀವನೋ, ನೀನು ಒಬ್ಬನೇ ಮಗ, ಆ ರೀತಿ ಅನೇಕ ಅವಾಗ ಅಲ್ಲಿ ಹೋದಾಗ ಮನಸ್ಸು ಬದಲಾಗುವುದಕ್ಕೆ ಸಾಧ್ಯತೆಗಳಿದ್ದಾವೆ. ನಾನು ನೀವು ಒಂದು ಡಿಸಿಷನ್ ತಗೊಂಡ್ರೆ ಅದನ್ನು ಇಮ್ಮಿಡಿಯೇಟಾಗಿ ಮಾಡಿಬಿಡಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸು ಬದಲಾಗುತ್ತೆ. ದೇವರು ಅಬ್ರಹಾಮನಿಗೆ ಹೇಳ್ತಾನೆ, ನಿನ್ನ ಒಬ್ಬನೇ ಮಗನಾದ ಇಸಾಕನನ್ನು ನನಗೋಸ್ಕರ ಯಜ್ಞ ಮಾಡು, ನಾಳೆ ಬೆಳಗ್ಗೆನೇ ಮಾಡು ಅಂತ ಏನು ದೇವರು ಹೇಳಲಿಲ್ಲ. ಬಟ್ ಬೆಳಗ್ಗೆ ವಾಕ್ಯ ಹಿಂಗೆ ಹೇಳುತ್ತೆ 22ನೇ ಅಧ್ಯಾಯ ಆದಿಕಾಂಡದಲ್ಲಿ, ಅಬ್ರಹಾಮನು ಬೆಳಿಗ್ಗೆ ಎದ್ದನು. ಕನ್ನಡದಲ್ಲಿ ಬೆಳಿಗ್ಗೆ ಅಂತ ಕೊಡುತ್ತೆ, ಆದರೆ ನಾವು ಇತರ ಭಾಷೆಗಳು ನೋಡ್ತೇವೆ ಅರ್ಲಿ ಇನ್ ದ ಮಾರ್ನಿಂಗ್, ಇನ್ನೂ ಕತ್ಲಿರುವಾಗಲೇ ಮುಂಜಾನೆಯೇ ಎದ್ದ, ಬೇಗ ಎದ್ದ. ಅವತ್ತು ಬೇಗ ಎದ್ದು ತನ್ನ ಮಗನನ್ನು ಕರ್ಕೊಂಡು ಯಜ್ಞ ಮಾಡೋಕ್ಕೆ ಹೋಗ್ತಾನೆ. ಯಾಕೆ ಅಂದರೆ ದೇವರು ಅವನಿಗೆ ಡೇಟ್ ಹೇಳಲಿಲ್ಲ, ನಾಳೆನೇ ಮಾಡು ಅಂತ ಹೇಳಲಿಲ್ಲ. ಅವನು ಇನ್ನೊಂದು 2 ವಾರ ಬಿಟ್ಟು ಆ ಮಗನ ಜೊತೆಯಲ್ಲಿ ಹ್ಯಾಪಿಯಾಗಿದ್ದು ಮಗನಿಗೋಸ್ಕರ ಒಂದು ಒಳ್ಳೆ ಅಡುಗೆ ಮಾಡಿಸಿ, ಊಟ ಮಾಡಿಸಿ, ಹೆಂಗೆಂಗೋ ಮಾಡಿ, ತೃಪ್ತಿ ಮಾಡಿ, ಸಮಾಧಾನ ಮಾಡಿ ಏನೇನೋ ಮಾಡ್ಬೋದಾಗಿತ್ತು. ಬಟ್ ಅಬ್ರಹಾಮ್ನಿಗೆ ಒಂದು ವಿಷಯ ಗೊತ್ತಾಯಿತು, ಇಲ್ಲ ನಾನು ಇಮಿಡಿಯೇಟ್ ಮಾಡಬೇಕು. ಒಂದು ಡಿಸಿಷನ್ ನಮ್ಮ ಮನಸ್ಸಲ್ಲಿ ತಗೊಂಡ್ರೆ ನಾಳೆ ಅನ್ನೋದನ್ನು ನಾನು ಇಟ್ಕೋಬಾರ್ದು, ನಾಳೆ ಮಾಡ್ತೀನಿ ಅಂತ ನಾನು ತೀರ್ಮಾನ ಮಾಡಬಾರ್ದು. ನಾಳೆ ಅಂದರೆ ನನಗೊಂದು ವೇಳೆ ಮಾಡೋಕ್ಕಾಗ್ಬೋದು, ಮಾಡದೇನೂ ಇರಬಹುದು. ಆದರೆ ಇಲ್ಲಿ ಇವನು ಹೇಳ್ತಾನೆ, ನಾನು ಹೋಗ್ಬಿಟ್ಟು ಮನೆಯಲ್ಲಿ ಪರ್ಮಿಷನ್ ತೊಗೊಂಡು ಬರ್ತೀನಿ, ಅವ್ರಿಗೊಂದು ಇನ್ಫಾರ್ಮೇಷನ್ ಕೊಟ್ಟು ಬರ್ತೀನಿ, ಅವರ ಒಂದು ಪರ್ಮಿಷನ್ ತಗೊಳ್ಳೋದಕ್ಕೆ ನನಗೆ ಅಪ್ಪಣೆ ಆಗಬೇಕು ಅಂದಾಗ ಯೇಸುಸ್ವಾಮಿ ಹೇಳ್ತಾನೆ, ಇಲ್ಲ, ಯಾವನಾದರೂ ನೇಗಿಲಿನ ಮೇಲೆ ಕೈ ಹಾಕಿ ಅಥವಾ ಯೇಸುಸ್ವಾಮಿಯನ್ನು ಹಿಂಬಾಲಿಸ್ತೇನೆ ಎಂಬ ತೀರ್ಮಾನ ಮಾಡಿ ನಂತರ ಹಿಂದಕ್ಕೆ ನೋಡಿದರೆ
ಅವನು ದೇವರ ರಾಜ್ಯಕ್ಕೆ ಯೋಗ್ಯನಲ್ಲ. ಈ ಬೆಳಗ್ಗೆ ದೇವರ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ, ನಾನು ನೀವು ಯೇಸುವನ್ನು ಹಿಂಬಾಲಿಸ್ತಾ ಇದ್ದೀವಿ, ಯೇಸುವಿನ ಹಿಂದೆ ಹೋಗ್ತಾ ಇದ್ದೀವಿ. ಸಮಸ್ಯೆಗಳು ಬಂದಾಗ ಎಡಕ್ಕಾಗಲಿ ಬಲಕ್ಕಾಗಲಿ ಯಾವುದೇ ಒಂದು ಭಾಗಗಳಿಗೆ ನೋಡದ ಹಾಗೆ ಮುಂದಕ್ಕೆ ಹೋಗುವಂತಹ ಒಂದು ಅನುಭವ ನಮ್ಮಲ್ಲಿರಬೇಕು. ಇಬ್ರಿಯ 12:2 ಹೇಳುತ್ತೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆದ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಹಾಗಾದರೆ ನಾವು ಯಾರ ಮೇಲೆ ದೃಷ್ಟಿ ಇಡಬೇಕು? ಯೇಸುವನ್ನು ದೃಷ್ಟಿ ಇಡಬೇಕು. ಎಡಕ್ಕೋ ಬಲಕ್ಕೋ ನೋಡದೆ ಮುಂದಕ್ಕೆ ನೋಡುತ್ತಾ ಮುನ್ನುಗ್ಗಬೇಕು. ಹಿಂದಕ್ಕೆ ಎಳೆಯುವಂಥ ಶಕ್ತಿಗಳು ಬೇಕಾದಷ್ಟಿದ್ದಾವೆ. ನೀನಿಷ್ಟೆಲ್ಲ ಪ್ರಾರ್ಥನೆ ಮಾಡಿ ಏನು ನಿನಗೆ ಉಪಯೋಗ ಆಯಿತು ಅಂತ ಕೇಳುವಂಥ ವ್ಯಕ್ತಿಗಳಿದ್ದಾರೆ. ಅವರ ಮಾತಿಗೆ ವಿಧೇಯರಾಗಿ ಹಿಂದೆ ತಿರುಗುವುದಲ್ಲ, ಮುನ್ನುಗ್ಗುವಂಥ ಅನುಭವ ಇದ್ದರೆ ನಿನ್ನ ಇಕ್ಕಟ್ಟಿನಲ್ಲಿ ಸಹಾಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನಲ್ಲಿ ಆಶ್ರಯಿಸು. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ನಿನ್ನ ಕೃಪೆಯಲ್ಲಿ ಮರೆ ಮಾಡಪ್ಪ. ನಾವು ನಿನ್ನನ್ನು ಆಶ್ರಯಿಸಿ ನಿನ್ನ ವಾಕ್ಯವನ್ನು ಕೇಳಿ ಮುನ್ನುಗ್ಗುವುದಕ್ಕೆ ಪ್ರಯಾಣ ಮಾಡುತ್ತಾ ಇರುವಾಗ ಹಿಂದೆ ಕೆಳೆಯುವಂಥ ಶಕ್ತಿಗಳಿಗೆ ವಿರುದ್ಧವಾಗಿ ನಿಂತು ಅದರ ಮೇಲೆ ಜಯಶಾಲಿಗಳಾಗಿ ಮುಂದೆ ಸಾಗುವಂತೆ ಕರ್ತನೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.